ಪ್ರಚಲಿತ ವಿದ್ಯಮಾನಗಳ ಕುತೂಹಲಕಾರಿ ಸುದ್ದಿ ಕೊಡೋ ಸುವರ್ಣ ಫೋಕಸ್ಗೆ ಸ್ವಾಗತ. ನಾನು ಪ್ರತಿಮಾ. ನಾನಿವತ್ತು ನಿಮಗೆ ದುಡ್ಡಿನ ಹಿಂದೆ ಬಿದ್ದ ಕೆಲ ನಟ ನಟಿಯರ ಡರ್ಟಿ ಲೈಫ್ನ ಝಲಕ್ ತೋರಿಸ್ತೀನಿ. ತಮ್ಮ ದೇಹವನ್ನೇ ಬಂಡವಾಳ ಮಾಡಿಕೊಂಡು ಬ್ಲೂ ಫಿಲ್ಮ್ಗಳನ್ನು ತಯಾರಿಸಿ ಕೋಟಿ ಕೋಟಿ ಗಳಿಸೋ ನಟಿ ಮಣಿಯರು ನಮ್ಮ ಮುಂದೆ ಅದೆಷ್ಟೋ ಮಂದಿ ಇದ್ದಾರೆ. ಆದರೆ ಐಷಾರಾಮಿ ಬದುಕಿಗೆ ಅಡಿಕ್ಟ್ ಆಗಿ ಮಾಡಬಾರದ ಕೆಲಸ ಮಾಡಿ ದಾರುಣ ಅಂತ್ಯ ಕಂಡ ಕೆಲವು ಮಹಿಳೆಯರ ಸ್ಟೋರಿ ಇವತ್ತಿನ ಸುವರ್ಣ ಫೋಕಸ್ನಲ್ಲಿ. ಅದು ಆಂಧ್ರ ಪ್ರದೇಶದ ರಾಜಧಾನಿ ಹೈದರಾಬಾದ್ನ ಪಾಶ್ ಏರಿಯಾದಲ್ಲಿರೋ ಭವ್ಯ ಬಂಗಲೆ. ಈ ಮನೆಯ ಮೇಲೆ ಪೊಲೀಸರ ಅನುಮಾನದ ಕಣ್ಣು ಬಿದ್ದಿತ್ತು. ಅದರಂತೆ ಮನೆಯ ಮೇಲೆ ದಾಳಿ ಮಾಡಿದ ಪೊಲೀಸರಿಗೆ ಶಾಕ್ ಕಾದಿತ್ತು. ಆಂಧ್ರ ಪ್ರದೇಶವೇ ಬೆಚ್ಚಿ ಬೀಳುವಂತ ಸೆಕ್ಸ್ ರಾಕೆಟ್ ಅಲ್ಲಿ ಬಹಿರಂಗಗೊಂಡಿತ್ತು. ಅದರ ಕೇಂದ್ರದಲ್ಲಿದ್ದ ವ್ಯಕ್ತಿಯೇ ತಾರಾ ಚೌಧರಿ. ಬಯಲಾಯಿತು ನಟಿಯ ಕತ್ತಲ ಪ್ರಪಂಚ. ತಾರಾ ಸೆರಗಿನಲ್ಲಿ ಬಂಧಿಯಾಗಿದ್ದ ಗಣ್ಯರು. ಸೆಕ್ಸ್ ರಾಕೆಟ್ನಲ್ಲಿ ಸಿಕ್ಕಿಬಿದ್ದ ತಾರಾ ಚೌಧರಿ ಒಬ್ಬ ನಟಿ. ಲೋ ಬಜೆಟ್ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡುತ್ತಿದ್ದವಳು. ಅಂಥ ನಟಿ ಈ ಸೆಕ್ಸ್ ದಂಧೆಯನ್ನ ನಡೆಸ್ತಾ ಇದ್ಲು. ಇದಕ್ಕಿಂತಲೂ ಶಾಕಿಂಗ್ ಆದ ವಿಚಾರವೇನೆಂದ್ರೆ, ತಾರಾ ಚೌಧರಿಯ ಮನೆಯಲ್ಲಿ ಸಿಕ್ಕ ಲ್ಯಾಪ್ಟಾಪ್ನಲ್ಲಿದ್ದ ದೃಶ್ಯಗಳನ್ನು ನೋಡಿದ ಪೊಲೀಸರು ಗರಬಡಿದಂತಾಗಿದ್ರು. ಆಂಧ್ರ ಪ್ರದೇಶದ ಅನೇಕ ಶಾಸಕರು, ಸಂಸದರು, ಮಂತ್ರಿ ಮಹೋದಯರು, IAS IPS ಅಧಿಕಾರಿಗಳು ಕಾಲ್ ಗರ್ಲ್ಸ್ ಜೊತೆ ಚಕ್ಕಂದವಾಡ್ತಿದ್ದ ದೃಶ್ಯಗಳಿದ್ದ ಸಿಡಿಗಳು ಈ ಮನೆಯಲ್ಲಿದ್ದವು. ಹಾಗೆ ನೋಡಿದ್ರೆ ತಾರಾ ಚೌಧರಿ ಅಂತ ಹೆಸರು ಮಾಡಿದ ನಟಿಯೇನು ಅಲ್ಲ. ಇಷ್ಟಕ್ಕೂ ಈಕೆಯ ನಿಜವಾದ ಹೆಸರು ರಾಜೇಶ್ವರಿ. ಪ್ರಕಾಶಂ ಜಿಲ್ಲೆಯ ಕಮ್ಮವಾರಿಪಲ್ಲಿ ಅನ್ನೋ ಕುಗ್ರಾಮವೊಂದರಿಂದ ಹೈದರಾಬಾದ್ಗೆ ಬಂದ ಈಕೆ ಅದೃಷ್ಟಂ, ಪ್ರಿಯಸಖಿ ಮುಂತಾದ ಲೋ ಬಜೆಟ್ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡಿದ್ದಳು. ಆದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನೂ ಗಿಟ್ಟೋದಿಲ್ಲ ಅನ್ನೋದು ಗೊತ್ತಾದ ಈಕೆ ನಂತರ ಇಳಿದದ್ದು ಸೆಕ್ಸ್ ವರ್ಕ್ಗೆ. ಈಕೆ ಒಬ್ಬಳೇ ಇಂಥದ್ದೊಂದು ದಂಧೆಗೆ ಇಳಿದಿದ್ರೆ ಅದು ಈಕೆಯ ಚಾಯ್ಸ್ ಅನ್ನಬಹುದಿತ್ತು. ಆದ್ರೆ ಕೋತಿ ತಾನೂ ಕೆಡೋದಲ್ಲದೆ ವನವನ್ನೆಲ್ಲ ಕೆಡಿಸಿತು ಅನ್ನೋ ಹಾಗೆ ಈಕೆ ಹುಡುಗಿಯರ ಗುಂಪೊಂದನ್ನ ಇಟ್ಕೊಂಡು ವ್ಯಾಪಾರಕ್ಕಿಳಿದಳು. ತನ್ನ ಮಾತು ಕೇಳದ ಹುಡುಗಿಯರನ್ನ ಪಳಗಿಸೋದಕ್ಕೆ ನಾನಾ ಟ್ರಿಕ್ಸ್ ಬಳಸತೊಡಗಿದ್ಲು. ಚಂದದ ಹುಡುಗಿಯರಿಗೆ ನಾನಾ ಆಸೆ ಹುಟ್ಟಿಸಿ ಅವರನ್ನ ದಂಧೆಗಿಳಿಸ್ತಾ ಇದ್ಲು. ಹುಡುಗಿಯರನ್ನ ಯಾಮಾರಿಸುವುದರಲ್ಲಿ ಈಕೆಯದು ಎತ್ತಿದ ಕೈ. ಈಕೆ ಯಾವತ್ತೂ ಸಾಮಾನ್ಯ ಜನರನ್ನ ಕಣ್ಣೆತ್ತಿ ಕೂಡ ನೋಡ್ತಿರಲಿಲ್ಲ. ರಾಜಕಾರಣಿಗಳು, ಹಿರಿಯ ಅಧಿಕಾರಿಗಳು, ಪೊಲೀಸರು
ಹೀಗೆ ಹೈ ಕ್ಲಾಸ್ ಜನರೇ ಈಕೆಯ ಟಾರ್ಗೆಟ್. ರಹಸ್ಯ ಕ್ಯಾಮೆರಾದಲ್ಲಿ ರಾಸಲೀಲೆ ಸೆರೆ. ಗಣ್ಯರನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದ ತಾರಾ. ವಿಶೇಷ ಅಂದ್ರೆ ತಾರಾ ಚೌಧರಿ ಗಣ್ಯರಿಗೆ ಹುಡುಗಿಯರನ್ನ ಸಪ್ಲೈ ಮಾಡೋದಷ್ಟೇ ಅಲ್ಲ, ಅವರ ರಾಸಲೀಲೆಯನ್ನ ರಹಸ್ಯ ಕ್ಯಾಮೆರಾದಲ್ಲಿ ಸೆರೆ ಹಿಡಿತಾ ಇದ್ಲು. ಅದನ್ನ ಸಿಡಿ ಮಾಡಿಸಿ ಅದರ ಮೂಲಕ ಗಣ್ಯರನ್ನ ಬ್ಲಾಕ್ ಮೇಲ್ ಮಾಡ್ತಿದ್ಲು. ಇದೇ ರೀತಿ ಈಕೆ ಕಾಂಗ್ರೆಸ್ನ ಎಂಪಿ ಒಬ್ಬರನ್ನ ಬ್ಲಾಕ್ ಮೇಲ್ ಮಾಡಿ ಅವರಿಂದ 25 ಲಕ್ಷ ರೂಪಾಯಿ ವಸೂಲಿ ಮಾಡಿದ್ದಾಳೆ ಎನ್ನಲಾಗ್ತಿದೆ. ಬೋಲ್ಡ್ನೆಸ್ಗೆ ಹೆಸರಾಗಿದ್ದ ತಾರಾ ಚಿತ್ರ ಬರಹಗಾರ ಚಿನ್ನಿ ಕೃಷ್ಣ ವಿರುದ್ಧ ವಂಚನೆಯ ಕೇಸು ದಾಖಲಿಸಿದ್ದಳು. ಚಿನ್ನಿ ಕೃಷ್ಣ ಹೀರೋಯಿನ್ ರೋಲ್ ಕೊಡಿಸೋದಾಗಿ ತನ್ನಿಂದ 5 ಲಕ್ಷ ಹಣ ಪಡೆದು ವಂಚಿಸಿದ್ದಾನೆ ಎಂದು ಆರೋಪಿಸಿದ್ದಳು. ಈಕೆಗೆ ಬೆದರಿದ ಚಿನ್ನಿ ಕೃಷ್ಣ 10 ಲಕ್ಷ ರೂಪಾಯಿ ಕೊಟ್ಟು ಕೇಸ್ ಸೆಟ್ಲ್ ಮಾಡಿಕೊಂಡಿದ್ದನಂತೆ. ಇನ್ನು ವ್ಯವಹಾರದಲ್ಲಿ ಭಿನ್ನಾಭಿಪ್ರಾಯ ಕಾಣಿಸಿಕೊಂಡಿದ್ದರಿಂದ ಈಕೆ ವಕೀಲರು ಹಾಗೂ ಪೊಲೀಸರ ಮೇಲೂ ಕೇಸ್ ದಾಖಲು ಮಾಡಿದ್ದಳು. ಎರಡು 2005ರಲ್ಲೊಮ್ಮೆ ತಾರಾ ಚೌಧರಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಳು. ಅದರ ನಂತರ ಕೂಡ ಬುದ್ಧಿ ಕಲಿಯದ ಈಕೆ ತನ್ನ ನೆಟ್ವರ್ಕ್ ಅನ್ನ ಇನ್ನಷ್ಟು ಇಂಪ್ರೂವ್ ಮಾಡಿಕೊಂಡಿದ್ದಳು. ಹೈದರಾಬಾದ್ ಅಲ್ಲದೆ ಆಂಧ್ರದ ಇತರ ನಗರಗಳು ಹಾಗೂ ಬೆಂಗಳೂರು ಸೇರಿದಂತೆ ಹಲವೆಡೆ ತನ್ನ ದಂಧೆಯನ್ನ ವಿಸ್ತರಿಸಿದ್ದಳು. ಹೀಗೆ ಅಡ್ಡದಾರಿಯಲ್ಲಿ ದುಡಿದ ಹಣದಿಂದ ತಾರಾ ಆರ್ಟ್ಸ್ ಅನ್ನೋ ಸಿನಿಮಾ ನಿರ್ಮಾಣ ಸಂಸ್ಥೆಯೊಂದನ್ನು ಆರಂಭಿಸಿದ್ದಳು. ಇಷ್ಟರಲ್ಲೇ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾಳೆ. ಈಕೆಯ ಲ್ಯಾಪ್ಟಾಪ್, ಸೆಲ್ಫೋನ್ ಹಾಗೂ ಸೀಕ್ರೆಟ್ ಕ್ಯಾಮೆರಾದಲ್ಲಿರೋದೇನಾದ್ರೂ ಹೊರಗೆ ಬಂದ್ರೆ ಆಂಧ್ರದಲ್ಲಿ ಅಲ್ಲೋಲ ಕಲ್ಲೋಲ ಆಗೋದಂತೂ ಗ್ಯಾರಂಟಿ. ನಟಿಯಾಗಿ ತೆರೆ ಮೇಲೆ ಮಿಂಚಬೇಕು ಅಂತ ಬಂದ ತಾರಾ ಚೌಧರಿ ತೆರೆ ಹಿಂದಿನ ಕೆಟ್ಟ ಸಾಧನೆಯಿಂದ ಜನರಿಗೆ ಶಾಕ್ ನೀಡಿದ್ದಾಳೆ. ಆದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದಿಷ್ಟು ಹೆಸರು ಮಾಡಿದ ಐಟಂ ಗರ್ಲ್ ತನ್ನ ಪ್ರಿಯಕರನ ಸಾವಿಗೆ ಕಾರಣ ಆಗಿದ್ದಾಳೆ. ಅದರ ವಿವರ ತಿಳಿಯೋಣ ಈ ಒಂದು ಬ್ರೇಕ್ ಆದ್ಮೇಲೆ.